ಅಣ್ಣಯ್ಯ ಸೀರಿಯಲ್ನಲ್ಲಿ ಮೇಜರ್ ಟ್ವಿಸ್ಟ್. ಪಾರು ಪರಶು ನಂಬಿ ಮೋಸ ಹೋದ್ಲಾ? ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಣ್ಣಯ್ಯ ಸೀರಿಯಲ್ನಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಶಿವು ತಂಗಿ ರತ್ನ ಮದುವೆ ಪಾರು ಅಣ್ಣ ಪರಶು ಜೊತೆಗೆ ನಡೆಯೋದಿಲ್ವಾ ಅನ್ನೋದೇ ಸದ್ಯದ ಕುತೂಹಲವಾಗಿದೆ. ವೀರಭದ್ರ ಹಾಗೂ ಪರಶು ಹೆಣೆದಿರೋ ಸೇಡಿನ ಸುಳಿಯಲ್ಲಿ ಇಡೀ ಶಿವು ಕುಟುಂಬವೇ ಸಿಲುಕಿದೆ. ಈಗಾಗಲೇ ರಶ್ಮಿ ಹಾಗೂ ರಾಣಿ ಜೀವನವನ್ನ ಹಾಳು ಮಾಡಿದ್ದೇನೆ ಅಂತಿರೋ ವೀರಭದ್ರ ಈಗ ರತ್ನ ಬದುಕಿನ ಜೊತೆ ಚಲ್ಲಾಟವಾಡ್ತಿರೋದು ಯಾರ ಅರಿವಿಗೂ ಬಂದಿಲ್ಲ. ಮನೆ ಮಂದಿ ಎಲ್ಲರೂ ಕೂಡ ಪರಶುವನ್ನ ಬ್ಲೈಂಡ್ ಆಗಿ ನಂಬಿದ್ದಾರೆ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಮದುವೆಗೆ ಎಲ್ಲ ಸಕಲ ಸಿದ್ಧತೆ ನಡೆದಿದ್ದು ಅರಿಶಿಣ ಶಾಸ್ತ್ರದಲ್ಲಿ ಮನೆ ಮಂದಿ ಮಿಂದೆದ್ದಿದ್ದಾರೆ. ಇನ್ನು ಸೋಮೇಗೌಡನಿಂದಾಗಿ ಮಗಳು ರತ್ನಾಗೆ ಶಾರದಮ್ಮ ಅರಿಶಿಣ ಹಚ್ಚುವಂತಾಗಿದ್ದು ಪಾರು ಆಸೆ ಈಡೇರಿದೆ. ಆಗಲೇ ಮದುವೆ ಮನೆಗೆ ಬರುವ ಬಾಲಕನೊಬ್ಬ ಪರಶುನ ಅಪ್ಪ ಎಂದು ಕರೆದಿದ್ದು ಒಂದು ಕ್ಷಣ ಎಲ್ಲರೂ ಶಾಕ್ ಆಗಿದ್ರು. ಆದ್ರೆ ಆತ ಪರಶು ಮಗ ಅಲ್ಲ, ಮದುವೆ ಸಂಭ್ರಮ ಹೆಚ್ಚಾಗಲು ಡ್ಯಾನ್ಸ್ ಮಾಡೋಕ್ ಬಂದಿರೋದು ಅಂತ ಡೈರೆಕ್ಟರ್ ಚಮಕ್ ಕೊಟ್ಟಿದ್ದಾರೆ. ಆದ್ರೆ ಪರಶುನಿಂದ ಮೋಸ ಹೋದ ಹೆಣ್ಣು ಮಗಳೊಬ್ಬಳು ಓಡೋಡಿ ಮದುವೆ ಚೌಟ್ರಿಗೆ ಬಂದಿದ್ದಾಳೆ. ಹಂಗೂ ಹಿಂಗೂ ಮಾಡಿ ರೌಡಿಗಳ ಕಣ್ಣು ತಪ್ಪಿಸಿ ಛತ್ರದ ಒಳಗೆ ಕಾಲಿಟ್ಟಿದ್ದಾಳೆ. ಆಕೆಯೇ ಮದುವೆ ನಿಲ್ಲಿಸೋ ಪ್ರೋಮೋ ಟೆಲಿಕಾಸ್ಟ್ ಆಗಿದೆ. ಇತ್ತ ಮದುವೆ ಓಡಾಟದಲ್ಲಿ ಬ್ಯುಸಿಯಾಗಿರೋ ಪಾರುಗೆ ಜ್ಯುವೆಲರಿ ಶಾಪ್ ನಲ್ಲಿ ಒಡವೆ ಕದ್ದು ತನ್ನ ಅತ್ತೆ ಶಾರದಾರ ಅಡಿಕೆ ಚೀಲದಲ್ಲಿ ಹಾಕಿದ್ ಯಾರು ಅನ್ನೋ ಸತ್ಯ ತಿಳಿದುಕೊಳ್ಳಲು ಮುಂತಾಗಿದ್ದಳು. ಈ ಒಡವೆ ತಯಾರಾಗಿದ್ ಎಲ್ಲಿ, ಅದನ್ನ ಖರೀದಿ ಮಾಡಿದ್ ಯಾರು ಅನ್ನೋ ಡೀಟೇಲ್ಸ್ ಒಬ್ಬ ವ್ಯಕ್ತಿ ತಂದಿದ್ದಾರೆ. ಅದನ್ನ ತಂದಿದ್ದೇನೆ ಅಂತ ಹೇಳಿ ಪಾರುಗೆ ಮದುವೆ ಮನೆಯ ಹೊರಗೆ ಬನ್ನಿ ಅಂತ ಹೇಳ್ತಾಳೆ. ಕೆಲಸದ ಮಧ್ಯೆ ತನಗೆ ಸಿಕ್ಕ ಸಾಕ್ಷಿಯನ್ನ ಪೆದ್ದಿಯ ಹಾಗೆ ತನ್ನ ಅಣ್ಣ ಪರಶು ಕೈಗೆ ಕೊಟ್ಟು, ಅಣ್ಣ ಇದ್ರಲ್ಲಿ ಒಡವೆ ಕೊಂಡವರ ಬಗ್ಗೆ ಡೀಟೇಲ್ಸ್ ಇದೆ, ನೀನ್ ನೋಡು ಅಂತ ಆ ಸಾಕ್ಷಿಯನ್ನ ಆತನ ಕೈಯಲ್ಲಿಟ್ಟು ಹೋಗ್ತಾಳೆ. ಆ ಒಡವೆಯನ್ನ ಶಾರದಮ್ಮರ ಚೀಲದಲ್ಲಿ ಇಟ್ಟಿದ್ದೇ ಪರಶು. ಇನ್ನು ತನ್ನ ವಿರುದ್ಧವೇ ಸಾಕ್ಷಿ ಇದೆ ಅಂತ ಅಂದ್ರೆ ಆತ ಸುಮ್ನಿರ್ತಾನ? ಖಂಡಿತ ಇಲ್ಲ. ರತ್ನ ಮದುವೆ ಆಗೋ ತನಕ ತನ್ನ ಬಂಡವಾಳ ಹೊರಗ್ ಬರಬಾರ್ದು ಅಂತ ಮೈಯೆಲ್ಲ ಕಣ್ಣಾಗಿರೋ ಪರಶು ತನ್ನ ಮೇಲೆ ಆರೋಪ ಕೇಳಿ ಬಂದ್ರೆ ಪಾರು ಸುಮ್ನಿರೋದಿಲ್ಲ ಅಂತ ತಿಳಿದು ಆತನನ್ನ ರೂಮ್ಗೆ ಕರ್ಕೊಂಡು ಹೋಗಿದ್ದಾನೆ. ಆ ಪತ್ರದಲ್ಲಿ ಏನಿದೆ ಓದಿ ಅಂತ ಹೇಳ್ತಾನೆ. ಒಡವೆ ಖರೀದಿ ಮಾಡಿರೋರ ಹೆಸರು ಪರಶು ಅಂತ ಅನ್ನುತ್ತಲೇ ಆ ಪರಶು ಮತ್ಯಾರು ಅಲ್ಲ ನಾನೇ ಅಂತ ಆತನಿಗೆ ಕೋಲಿಂದ ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ಸದ್ಯ ತನ್ನ ಹುಳುಕನ್ನೆಲ್ಲ ಪರಶು ಮುಚ್ಚಿ ಹಾಕಿಕೊಳ್ಳುತ್ತಾ ತಪ್ಪುಗಳ ಮೇಲೆ ತಪ್ಪು ಮಾಡ್ತಲೇ ಇದ್ದಾನೆ. ರತ್ನ ಬಾಳು ಪರಶು ಕೈಯಲ್ಲಿ ಸಿಕ್ಕಿ ಹಾಳಾಗುತ್ತಾ ಅಥವಾ ಮದ್ವೆ ನಿಲ್ಲುತ್ತಾ? ಮದ್ವೆ ನಿಲ್ಲಲು ಆ ಹೆಣ್ಣು ಮಗಳು ಏನ್ ಮಾಡ್ತಾಳೆ? ಆಕೆಯ ಮಾತುಗಳನ್ನು ಎಲ್ರೂ ನಂಬ್ತಾರಾ ಅಥವಾ ಇದೆಲ್ಲಾ ಪಿತೂರಿ ಅಂತ ವೀರಭದ್ರ ಮತ್ತೊಂದು ಕತೆ ಕಟ್ತಾನ? ತಿಳಿದಿಲ್ಲ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.